ಶಿರಸಿ ನಗರದ ನಗರಸಭೆ ಅಟಲ್ಜಿ ಸಭಾಭವನದಲ್ಲಿ ನಗರಸಭೆ ವ್ಯಾಪ್ತಿಯ ನಗರೋತ್ಥಾನ, ಕುಡಿಯುವ ನೀರು ಹಾಗೂ ಇತರೆ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಂಗಳವಾರ ಶಾಸಕ ಭೀಮಣ್ಣ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ನಂತರ ಮಾತನಾಡಿದ ಶಾಸಕರು, ಕುಡಿಯುವ ನೀರಿನ ಸಮಸ್ಯೆ ಸಾರ್ವಜನಿಕರಿಗೆ ಆಗಬಾರದು. ನಮ್ಮ ಶಿರಸಿ ನಗರ ದಿನೇ ದಿನೇ ಬೆಳೆಯುತ್ತಾ ಇದೆ. ಆದುದರಿಂದ ನೀರಿನ ಬಳಕೆ ಹೆಚ್ಚಾಗುತ್ತದೆ. ಇದರ ಬಗ್ಗೆ ನಮ್ಮ ನಗರಸಭೆ ಅಧಿಕಾರಿಗಳು ಹಲವಾರು ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಹಿಂದಿನ ವರ್ಷದಲ್ಲಿ 14 ಬೋರ್ಗಳನ್ನು ಕೊರೆಸಿದ್ದು ಅವುಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೂ ಸಾರ್ವಜನಿಕರು ನನಗೆ ಕಾಲ್ ಮಾಡಿ ನೀರು ಬಂದಿಲ್ಲ, ಕಸದ ವಾಹನ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ. ಅಂತವರ ಸೇವೆಗಳನ್ನು ಮಾಡುವುದೇ ಜನಪ್ರತಿನಿಧಿಗಳಾದ ನಮ್ಮ ಮತ್ತು ಅಧಿಕಾರಿಗಳ ಕರ್ತವ್ಯ ಎಂದು ತಿಳಿಸಿದರು. ಇನ್ನು ಅಧಿಕಾರಿಗಳು ಸ್ವತಃ ಗುತ್ತಿಗೆದಾರರ ಮುಂದೆ ನಿಂತು ಅಗೆದ ರಸ್ತೆಗಳನ್ನು ಸರಿಯಾಗಿ ಮುಚ್ಚಿ ಅದರ ಮೇಲೆ ಡಾಂಬರ್ ಹಾಕಿಸಬೇಕು. ಒಂದು ವೇಳೆ ಹಾಗೆ ಮಾಡದಿದ್ದರೆ ಮತ್ತೆ ಗುಂಡಿಗಳು ಬೀಳುವ ಸಾಧ್ಯತೆ ಇರುತ್ತದೆ. ಅಂತಹ ಅರ್ಧಮರ್ಧ ಕಾಮಗಾರಿಗಳಿಗೆ ನಾನು ಬೆಲೆ ಕೊಡುವುದಿಲ್ಲ. ಮಾಡಿದ ಕೆಲಸ ಅಚ್ಚುಕಟ್ಟಾಗಿ ಮಾಡಬೇಕು ಎಂದರು. ಎಲ್ಲರನ್ನೂ ಮತ್ತು ಗೌರವಿತ ನಮ್ಮ ನಾಗರಿಕರ ಸದಸ್ಯರು ಮಾಧ್ಯಮಿಕರು ಕೂಡ ಸ್ವಾಗತವನ್ನು ಬಯಸ್ತೀನಿ. ಮೊದಲನೇದಾಗಿ ಹಿಂದಿನ ವರ್ಷ ಕುಡಿಯ ನೀರಿಗೆ ಬಹಳ ಹಾಹಾಕಾರ ಆಗಿತ್ತು, ನೀರಿನ ತೊಂದರೆ ಆಗಿತ್ತು. ಆ ರೀತಿ ಈ ವರ್ಷ ಮೊದಲನೇದಾಗಿ ಕುಡಿಯ ನೀರಿಗೆ ತೊಂದರೆ ಆಗಬಾರ್ದು, ಕುಡಿಯ ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು. ಎಷ್ಟೇ ಮಳೆ ಆದರೂ ಕೂಡ ನಮಗೆ ಸರಿಯಾದ ಒಂದು ನೀರಿನ ಸ್ಟೋರೇಜ್ ಟ್ಯಾಂಕ್ಗಳು ಡ್ಯಾಮ್ ಯಾವುದಿಲ್ಲ. ಇನ್ನು ನಗರಸಭಾ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ ಮಾತನಾಡಿ, ನಗರದಲ್ಲಿ ಯಾವುದೇ ಕಾಮಗಾರಿ ನಡೆದರೂ ಇವತ್ತಿನವರೆಗೂ ನಗರಸಭೆ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ. ಆದರೆ ಅವರ ಗಮನಕ್ಕೆ ಬಾರದೆ ಅಧಿಕಾರಿಗಳು ಕಾಮಗಾರಿಗಳನ್ನು ಮಾಡಿಸುತ್ತಿದ್ದಾರೆ. ಹಾಗಾದರೆ ಅಧಿಕಾರಿಗಳೇ ಎಲ್ಲವನ್ನೂ ಮಾಡಿಸಲಿ. ಅಧಿಕಾರಿಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಯಾಕೆ ಬೇಕು? ಅವರಿಗೆ ಅಧಿಕಾರ ಇದೆಯೋ ಇಲ್ಲವೋ ಎಂದು ನೇರವಾಗಿ ಶಾಸಕರ ಮುಂದೆ ಅಧಿಕಾರಿಗಳ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದರು. ಇನ್ನು ನಗರದ ಅನೇಕ ಕಡೆ ರಸ್ತೆಗಳನ್ನು ಅಗೆಯುತ್ತಾರೆ, ಹೊಂಡ ಹೊಡೆಯುತ್ತಾರೆ, ಸುಮಾರು ನೀರು ಪೋಲಾಗುತ್ತದೆ. ಇದರಿಂದ ಸಾರ್ವಜನಿಕರು ನಮಗೆ ಕಾಲ್ ಮಾಡಿ ಹೇಳುತ್ತಿದ್ದಾರೆ. ಈ ವಿಷಯ ನಮಗೆ ಗೊತ್ತೇ ಇರುವುದಿಲ್ಲ. ಜನರಿಗೆ ನಾವು ಏನು ಹೇಳುವುದೆಂದು ಅಧಿಕಾರಿಗಳ ಮೇಲೆ ಆರೋಪ ಮಾಡಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಶಾಸಕರು, ಅಧಿಕಾರಿಗಳಿಂದ ಇಂಥ ತಪ್ಪಾಗಬಾರದು. ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಅಲ್ಲಿನ ವಾರ್ಡ್ ಸದಸ್ಯರಿಗೆ ಸರಿಯಾಗಿ ಕಾಮಗಾರಿಗಳ ಕುರಿತು ಮಾಹಿತಿ ನೀಡಬೇಕೆಂದು ತಿಳಿಸಿದರು. ಅಲ್ಲದೆ ಇನ್ನೊಮ್ಮೆ ಇಂತಹ ಆರೋಪಗಳು ಸದಸ್ಯರಿಂದ ಕೇಳಿ ಬರಬಾರದು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟರು. ಇವತ್ತು ಕೆಂಗ್ರೆ ಮತ್ತು ಮಾರಿಕಟ್ಟೆ ಎರಡು ಸಣ್ಣ ಸಣ್ಣ ಚೆಕ್ ಡ್ಯಾಮ್ ಮಾಡಿರುವಂತದ್ದು. ಇವತ್ತು ನಮ್ಮ ಶಿರಸಿ ನಗರ ದಿನೇ ದಿನೇ ಬೆಳೆದಿರುವಂತದ್ದು, ನೀರಿನ ಬೇಡಿಕೆ ಜಾಸ್ತಿ ಇರುವಂತದ್ದು. ಅದಕ್ಕೆ ಎಷ್ಟು ನೀರು ಇದ್ರೂ ಸಾಧ್ಯತೆ ಪರಿಸ್ಥಿತಿ. ಈ ವೇಳೆ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮದನ್ಗಿರಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ನಗರಸಭಾ ಉಪಾಧ್ಯಕ್ಷ ರಮಾನಂದ್ ಭಟ್, ನಗರಸಭಾ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ, ಸದಸ್ಯರಾದ ಆನಂದ್ ಸಾಲೇರ್, ಪ್ರದೀಪ್ ಶೆಟ್ಟಿ, ಮಧುಕರ್ ಬಿಲ್ಲವ, ಖಾದರ್ ಅನ್ವಟ್ಟಿ, ನಗರಸಭಾ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸರ್ವ ಸದಸ್ಯರು, ಅಧಿಕಾರಿಗಳಾದ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ನಗರಸಭಾ ಪೌರಾಯುಕ್ತ ಎಚ್ ಕಾಂತರಾಜು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಅದಾಗಬಾರದು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕುಡಿಯ ನೀರಿಗೆ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳು ಮತ್ತು ಕಮಿಷನ್ ಯಾವ ರೀತಿಯ ತೀರ್ಮಾನವನ್ನು ತಗೊಂಡಿದ್ದು, ಈಗಾಗಲೇ ನೀನೇ ಕಟ್ಟಕ್ಕಾಗಲ್ಲ, ನೀನು ಜಾಸ್ತಿ ಇರುತ್ತೆ. ಪಶ್ಚಿಮದಿ ಸೂರ್ಯ ಮುಳುಗಿದಂತೆ ನಿಮ್ಮ ನೋವುಗಳೆಲ್ಲ ಮರೆಯಾಗಲಿ. ಹೊಸ ವರ್ಷದ ಸೂರ್ಯೋದಯದಂತೆ ಹೊಸ ಭರವಸೆಗಳ ಬೆಳಕು ಚೆಲ್ಲಲಿ. ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹರುಷ ತರಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಕಾರವಾರ ನಗರಸಭೆಯಲ್ಲಿ ಕೈಗೊಂಡು ಪೂರ್ಣಗೊಳಿಸಿದ 179 ಕಾಮಗಾರಿಗಳು ಲೋಕಾಯುಕ್ತ ಪ್ರಕರಣದಲ್ಲಿ ವಿಚಾರಣೆ ನಡೆದು ಅಂತಿಮ ವರದಿ ನಗರಸಭೆ ಕಾರವಾರಕ್ಕೆ ನೀಡಿ ಗುತ್ತಿಗೆದಾರರ ಬಿಲ್ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕಾ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದಿಂದ ಲೋಕಾಯುಕ್ತ ಅಧೀಕ್ಷಕರಿಗೆ ಮನವಿ ನೀಡಲಾಯಿತು. ಇನ್ನು ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿ ನಡೆದಿರುವ 179 ಕಾಮಗಾರಿಗಳ ಪ್ರಕ್ರಿಯೆ ಸರಿಯಾಗಿಲ್ಲ ಎಂದು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ಕಳೆದ 2 ವರ್ಷಗಳಿಂದ ಕಾಮಗಾರಿಗಳ ಬಿಲ್ ಪಾವತಿಯಾಗಿರುವುದಿಲ್ಲ. ಆದರೆ ಈಗ ಲೋಕಾಯುಕ್ತದಲ್ಲಿರುವ 179 ಕಾಮಗಾರಿಗಳ ಪ್ರಕರಣದ ವಿಚಾರಣೆ ಪರಿಶೀಲನೆ ನಡೆದು ವಿಚಾರಣೆ ಅಂತಿಮಗೊಂಡಿರುತ್ತದೆ ಎಂದು ತಿಳಿದು ಬಂದಿದೆ. ಆದರೆ ಕಾರವಾರ ನಗರಸಭೆ ಅಧಿಕಾರಿಗಳು ತಮಗೆ ಯಾವುದೇ ಅಧಿಕೃತ ಮಾಹಿತಿ ಲೋಕಾಯುಕ್ತರಿಂದ ಈ ಕಚೇರಿಗೆ ಬಂದಿಲ್ಲವಾದ್ದರಿಂದ ಬಿಲ್ ಪಾವತಿಸಲು ಬರುವುದಿಲ್ಲ ಎಂದು ತಿಳಿಸಿದ್ದಾರೆ. ಆದ್ದರಿಂದ ನಗರಸಭೆ ಅಧಿಕಾರಿಗಳಿಗೆ ತಾವು ಪರಿಶೀಲನಾ ವರದಿ ನೀಡಿ ನಮ್ಮ ಕಾರವಾರ ತಾಲೂಕಿನ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಆಗುವಂತೆ ಸಹಕರಿಸಬೇಕೆಂದು ತಿಳಿಸಲಾಗಿದೆ. ಇನ್ನು ಮನವಿ ನೀಡುವ ಸಂದರ್ಭದಲ್ಲಿ ಗುತ್ತಿಗೆದಾರರಾದ ರವೀಂದ್ರ ಶಿರೋಡ್ಕರ್, ಮಾಧವ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಕೇಸು 2 ವರ್ಷ ಅಂದ್ರೆ ಇಲ್ಲೇ ಹೌದು ಅದೇನಾಗುತ್ತೆ ಸೆಕೆಂಡ್ಲಿ ಅವರಿಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರಿಗೆ ರಿಪ್ಲೈ. ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ದಿವೇಕರ್ಸ್ ಅಗಸ್ತ್ಯ ರೆಸಾರ್ಟ್ಸ್, ಪ್ರೊಪ್ರೈಟರ್ ನಚಿಕೇತ್ ದಿವೇಕರ್. ಮೊಬೈಲ್ ನಂಬರ್ 7975408867. ಸಿದ್ದಾಪುರ ತಾಲೂಕಿನ ಬಿಳಿಗಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಇದ್ದ ಹೋಟೆಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಅನಿಲ ಸೋರಿಕೆಯಾಗಿದ್ದು ಅಗ್ನಿ ಅವಘಡ ನಡೆದಿದೆ. ಮಂಗಳವಾರ ಮಧ್ಯಾಹ್ನ ನಡೆದ ಈ ಅವಘಡದಲ್ಲಿ 2 ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಕರಕಲಾಗಿದೆ. ಇನ್ನು ಸರ್ವೋತ್ತಮ ಕೃಷ್ಣ ಭಟ್ ಅವರು ಬಿಳಿಗಿಯಲ್ಲಿ ಹೋಟೆಲ್ ನಡೆಸುತ್ತಿದ್ದರು. ಸಿಲಿಂಡರ್ ಪೈಪ್ನಲ್ಲಿನ ರಂಧ್ರದಿಂದ ಅನಿಲ ಸೋರಿಕೆಯಾದ ಬಗ್ಗೆ ಮಾಹಿತಿ ಲಭಿಸಿದೆ. ಅದರ ಅರಿವಿಲ್ಲದೆ ಗ್ಯಾಸ್ ಸ್ಟವ್ಗೆ ಬೆಂಕಿ ಹಚ್ಚಿದಾಗ ಇಡೀ ಹೋಟೆಲ್ ಹೊತ್ತಿ ಉರಿದಿದೆ. ಇನ್ನು ವಿಷಯ ತಿಳಿದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದರು. ಉರಿಯುತ್ತಿದ್ದ ಬೆಂಕಿಗೆ ರಭಸವಾಗಿ ನೀರು ಚಿಮುಕಿಸಿದ್ದಾರೆ. ಅಷ್ಟರೊಳಗೆ ಬಹುಪಾಲು ಹೋಟೆಲ್ ಸುಟ್ಟು ಕರಕಲಾಗಿದ್ದು ಒಳಗಿನ ಸಾಮಗ್ರಿಗಳು ಭಸ್ಮವಾಗಿವೆ. ಹಳೆ ಬೇರು ಹೊಸ ಚಿಗುರು, ಹೊಸ ವರ್ಷ ಹೊಸ ಕನಸು ಹೊಸ ನಿರ್ಧಾರ. ನಿಮ್ಮೆಲ್ಲರ ಕನಸು ನಿರ್ಧಾರಗಳಿಗೆ ಈ ವರ್ಷ ನಾಂದಿ ಹಾಡಲಿ. ಹೊಸ ವರ್ಷ ಹೊಸ ಸಂಕಲ್ಪದೊಂದಿಗೆ ಈ ವರ್ಷ ನಿಮ್ಮ ಸಂಕಲ್ಪಗಳು ಸಿದ್ಧಿಸಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಶ್ರೀ ದೀಪಕ್ ಹೆಗಡೆ ದೊಡ್ಡೂರು, ಸದಸ್ಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ. ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಗೀತಾ ಭೀಮಣ್ಣ ಹಾಗೂ ಶ್ರೀ ಅಶ್ವಿನ್ ಭೀಮಣ್ಣ ಮತ್ತು ಕುಟುಂಬದವರು, ಹೋಟೆಲ್ ಸುಪ್ರಿಯಾ ಇಂಟರ್ನ್ಯಾಷನಲ್, ಶಿರಸಿ. ಪುಡಿಗಾಸಿನ ಆಸೆಗೆ ಪಿಗ್ಮಿ ನಡೆಸಿ ಬದುಕು ಕಟ್ಟಿಕೊಂಡಿದ್ದ ವೃದ್ಧೆಯನ್ನು ಕೊಂದ ಅಭಿಜಿತ್ ಮಡಿವಾಳ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಸ್ಥಳ ಮಹಜರು ನಡೆಸುವ ವೇಳೆ ಸ್ಥಳಕ್ಕೆ ಬಂದ ಜನ ಅಭಿಜಿತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸಿದ್ದಾಪುರ ತಾಲೂಕಿನ ಸೊರಬ ರಸ್ತೆಯ ಡಿ ಸಿಲ್ವಾ ವೈನ್ಸ್ ಬಳಿ ಗೀತಾ ಹುಂಡೇಕರ್ ಒಂಟಿಯಾಗಿ ವಾಸಿಸುತ್ತಿದ್ದರು. 75 ವರ್ಷದ ಅವರು ಪಿಗ್ಮಿ ಮಾಡಿ ಬದುಕು ಕಟ್ಟಿಕೊಂಡಿದ್ದರು. ಅವರಲ್ಲಿನ ಹಣ ಹಾಗೂ ಒಂಟಿ ಜೀವನದ ಬಗ್ಗೆ ಅರಿತಿದ್ದ ಕೊಂಡ್ಲಿಯ ಅಭಿಜಿತ್ ಮಡಿವಾಳ್ ಸೋಮವಾರ ರಾತ್ರಿ ಅವರ ಮನೆಗೆ ನುಗ್ಗಿ ಕೊಲೆ ಮಾಡಿದ್ದ. ಗೀತಾ ಅವರು ಸಾವನ್ನಪ್ಪಿರುವುದು ಬುಧವಾರ ಬೆಳಕಿಗೆ ಬಂದಿತ್ತು. ಇನ್ನು ಸಾವಿನ ಸಂಗತಿ ಅರಿವಿಗೆ ಬಂದ ತಕ್ಷಣ ಪೊಲೀಸರು ದೌಡಾಯಿಸಿದರು. ವಿವಿಧ ಆಯಾಮಗಳಿಂದ ಪ್ರಕರಣದ ತನಿಖೆ ನಡೆಸಿದ್ದರು. ವೃದ್ಧೆಯ ಬಳಿಯಿದ್ದ ಕಾಸು ಹೊಡೆದು ಅಲೆದಾಡುತ್ತಿದ್ದ ಅಭಿಜಿತ್ ಮಡಿವಾಳನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಆಗ ನಡೆದ ಸಂಗತಿಗಳೆಲ್ಲವೂ ತೆರೆದುಕೊಂಡಿದೆ. ಎಲ್ಲರ ಜೊತೆ ಅನ್ಯೋನ್ಯವಾಗಿದ್ದ ಗೀತಾ ಅವರ ಸಾವಿನ ಬಗ್ಗೆ ಅನೇಕರು ಅನುಕಂಪ ವ್ಯಕ್ತಪಡಿಸಿದ್ದರು. ಕೊಲೆಗಾರನನ್ನು ಬಂಧಿಸುವಂತೆ ಪಟ್ಟು ಹಿಡಿದಿದ್ದರು. ಇದೀಗ ಕೊಲೆಗಾರ ಪತ್ತೆಯಾದ ಹಿನ್ನೆಲೆ ಪೊಲೀಸರು ಆತನೊಂದಿಗೆ ಗೀತಾ ಅವರ ಮನೆಗೆ ಬಂದು ಪಂಚನಾಮೆ ಮಾಡಿದರು. ಈ ವೇಳೆ ನೆರೆದಿದ್ದ ಜನ ಆತನಿಗೆ ಶಾಪ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹೊಸತನ ತರಲಿ, ನಿಮ್ಮೆಲ್ಲರ ಕನಸುಗಳು ಈ ವರ್ಷದಲ್ಲಿ ಈಡೇರಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸರ್ವ ಸಿಬ್ಬಂದಿ ವರ್ಗ, ಸುವರ್ಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಶಿರಸಿ. ಮೂತ್ರ ವಿಸರ್ಜನೆಗೆ ತೆರಳಿದ್ದ ಬಾಲಕಿಗೆ ಹಾವು ಕಚ್ಚಿದ್ದು ಆಸ್ಪತ್ರೆ ಸೇರುವ ಮುನ್ನ ಬಾಲಕಿ ಜೀವ ಹೋಗಿದೆ. 4 ವರ್ಷದ ಮಯೂರಿ ಸುರೇಶ್ ಕುಂಬ್ಳೆಪ್ಪನವರೆಂಬ ಬಾಲಕಿ ಮಂಗಳವಾರ ಮುನ್ಗೋಡಿನ ಮಾರಿಕಾಮ ನಗರದಲ್ಲಿನ ಅಂಗನವಾಡಿಗೆ ತೆರಳಿದ್ದರು. ಮೂತ್ರ ವಿಸರ್ಜನೆಗಾಗಿ ಅವಳು ಅಂಗನವಾಡಿ ಹಿಂದಿನ ಅರಣ್ಯ ಪ್ರದೇಶದ ಬಳಿ ತೆರಳಿದ್ದಳು. ಅಲ್ಲಿ ವಿಷ ಜಂತು ಇವಳಿಗೆ ಕಚ್ಚಿದೆ. ಬಾಲಕಿಯ ಕಿರುಚಾಟ ನೋಡಿದ ನಂತರ ಅಂಗನವಾಡಿ ಸಿಬ್ಬಂದಿ ಬಾಲಕಿಯನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಉಪಚಾರಕ್ಕೆ ಹುಬ್ಬಳ್ಳಿಗೆ ಕರೆದೊಯ್ಯುವ ಪ್ರಯತ್ನವನ್ನು ನಡೆಸಿದ್ದಾರೆ. ಆದರೆ ಕಿಮ್ಸ್ ತಲುಪುವ ಮುನ್ನವೇ ಮಯೂರಿ ಕೊನೆಯುಸಿರೆಳೆದಿದ್ದಾಳೆ. ಆದಾಗ್ಯೂ ಮಯೂರಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದು ಕಿಮ್ಸ್ ವೈದ್ಯರು ಸಾವಿನ ಘೋಷಣೆ ಮಾಡಿದ್ದಾರೆ.